ನಮಸ್ಕಾರ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಬೆಳಗ್ಗೆ ನಮಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡಬೇಕು ಏನಿಲ್ಲ ಅಂತ ತುಂಬಾನೇ ಯೋಚನೆ ಬರುತ್ತೆ. ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕು, ಸ್ಕೂಲ್ ರೆಡಿ ಮಾಡ್ಬೇಕು ಎಲ್ರಿಗೂ. ಹಾಗಾಗಿ ನಮಗೆ ಟೈಮೇ ಸಿಗಲ್ಲ. ಅವಾಗ ಹೆಲ್ದಿಯಾಗಿ ಮತ್ತೆ ನಾವು ಡೈಟ್ ಆಗಿ ಸಹ ನಾವು ಇದನ್ನ ಮಾಡ್ಕೋಬಹುದು. ಅಂದ್ರೆ ಓಟ್ಸ್ ದೋಸೆ, ಬೆಳಿಗ್ಗೆ ನಾವು ಈಸಿಯಾಗಿ ಓಟ್ಸ್ ದೋಸೆ ಮಾಡ್ಕೋಬಹುದು. ಅದಕ್ಕೆ ನಾನು ಸ್ವಲ್ಪ ಮಸಾಲೆ ಹಾಕಿ ಮಾಡ್ತಾ ಇದ್ದೀನಿ. ಅದನ್ನು ನಾವು ಹಾಗೆ ಸಹ ತಿನ್ಬೋದು, ಸ್ವಲ್ಪ ತುಪ್ಪ ಹಾಕೊಂಡು ಗರಿಗರಿಯಾಗಿ. ಅದನ್ನ ಮಾಡಿ ತೋರಿಸ್ಕೊಡ್ತೀನಿ. ಈಗ ಒಂದು ಬೌಲ್ಗೆ 1 ಕಪ್ ಅಷ್ಟು ಓಟ್ಸ್ ತಗೊಂಡಿದ್ದೀನಿ. ಇದನ್ನ ಒಂದು 15 ನಿಮಿಷ ನೆನೆಸಿಟ್ರೆ ಸಾಕು. ನಮಗೆ ಟೈಮ್ ಇದ್ರೆ ರಾತ್ರಿ ಸಹ ನೆನೆಸಿ ಇಡ್ಬೋದು. ಇದು ಮುಳುಗುವಷ್ಟು ನೀರು ಹಾಕೊಂಡ್ರೆ ಸಾಕು. ಈ ರೀತಿ ನಾವು ಮುಳುಗುವಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ. ಒಂದು 15 ನಿಮಿಷ ನೆನಿಬೇಕು. ಈಗ ಓಟ್ಸ್ ರೂಪಕ್ಕೆ ಹಾಕೋಬೇಕು. ಈಗ ಅರ್ಧ ಈರುಳ್ಳಿ ತಗೊಂಡಿದ್ದೀನಿ. ಖಾರಕ್ಕೆ ಹಸಿಮೆಣಸಿನ್ಕಾಯಿ ನೀವು 2-3 ಎಷ್ಟು ಬೇಕು ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕೋಬಹುದು. ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ರುಬ್ಕೊಳ್ಳೋಕೆ ಸ್ವಲ್ಪ ನೀರು ಹಾಕೋಬೇಕು. ಈಗ ನುಣ್ಣಗೆ ರುಬ್ಕೋಬೇಕು. ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕೋಬೇಕು. ಹಾಕೊಂಡು ಇದನ್ನ ಮಿಕ್ಸ್ ಮಾಡಿ ಹಾಕೋಬೇಕು. ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ತೆಳುವಾಗಿ ದೋಸೆ ಮಾಡ್ಕೋಬೇಕು. ಯಾಕಂದ್ರೆ ಓಟ್ಸ್ ಜಿಟ್ಟಿರುತ್ತೆ. ಹಾಗಾಗಿ ಸ್ವಲ್ಪ ಹದ ಸಹ ನಾವು ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು. ದೋಸೆ ಸಹ ತೆಳುವಾಗಿ ಹಾಕೋಬೇಕು. ತುಂಬಾನೇ ಚೆನ್ನಾಗಿರುತ್ತೆ. ನಾವು ತಕ್ಷಣ ನೆನ್ಸಿಟ್ಟಿದ ತಕ್ಷಣ ಸಹ ನಾವು ಮಾಡ್ಬೋದು, ಏನು ತೊಂದರೆ ಇಲ್ಲ. ನೆನ್ಸಿಟ್ಟು ರುಬ್ಬಿಟ್ಟು ಹಾಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ದೋಸೆಗೆ ರೆಡಿ ಆಗಿದೆ. ಬನ್ನಿ ದೋಸೆ ಹಾಕೊಳ್ಳೋಣ. ಗ್ಯಾಸ್ ತುಂಬಾ ಉರಿ ಜಾಸ್ತಿ ಕೂಡ ಇಡಬಾರ್ದು. ಮೀಡಿಯಮ್ ಇಟ್ಕೊಂಡ್ರೆ ಈ ರೀತಿ ಎದ್ದಳುತ್ತೆ. ಏನು ತೆಗೆಯೋದೇನು ಕಷ್ಟನೇ ಇಲ್ಲ. ಸ್ವಲ್ಪನೂ ನೋಡಿ, ಈ ರೀತಿ ನಿಧಾನಕ್ಕೆ ನಾವು ತೆಕ್ಕೊಂಡು ಒಂದ್ಸಲ ತಿರ್ಗಿಸಿ ಹಾಕೋಬೇಕು. ಪದೇ ಪದೇ ತಿರ್ಗಿಸಿದ್ರೆ ಮುರಿದೋಗುತ್ತೆ. ನಾವು ಮಿಕ್ಸಿ ಜಾರಲ್ಲಿ ಸರಿಯಾಗಿ ರುಬ್ಬಿಲ್ಲ ಅಂದ್ರೆ ಈ ರೀತಿ ಈರುಳ್ಳಿ ಎಲ್ಲ ಇರುತ್ತೆ. ಆದ್ರೂ ಬಾಯಿಗೆ ಸಿಗಿದ್ರೆ ತುಂಬಾನೇ ರುಚಿ ಇರುತ್ತೆ, ಏನು ತೊಂದರೆ ಇರಲ್ಲ. ನೋಡಿ ಎಷ್ಟು ಗರಿ ಗರಿಯಾಗಿ ಇದೆ, ತುಂಬಾನೇ ಚೆನ್ನಾಗಿರುತ್ತೆ. ಆದ್ರೆ ತೆಳುವಾಗಿ ಹಾಕೋಬೇಕು. ಹಾಕೊಂಡು ನಾವು ಹೀಗೆ ಸಹ ನಾವು ತಿನ್ಬಹುದು. ಯಾಕಂದ್ರೆ ಇದರಲ್ಲಿ ಖಾರ, ಈರುಳ್ಳಿ ಎಲ್ಲಾನು ಇದೆ. ಮತ್ತು ತುಂಬಾನೇ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇವೆಲ್ಲ ಹಾಕೊಂಡು ನಾವು ಪಲ್ಯ ಜೊತೆ ಕೂಡ ನಾವು ಈ ರೀತಿ ತಿನ್ಬಹುದು. ತುಂಬಾನೇ ಚೆನ್ನಾಗಿರುತ್ತೆ, ಗರಿ ಗರಿಯಾಗಿರುತ್ತೆ. ಮತ್ತೆ ಹೆಲ್ದಿಗೂ ಚೆನ್ನಾಗಿರುತ್ತೆ. ಮತ್ತೆ ವೈಟ್ ಲಾಸ್ಗೆ, ಹೆಲ್ದಿಗೆ, ಬೇಗ ಆಗೋದಕ್ಕೆ ಎಲ್ಲದಕ್ಕೂ ನಮಗೆ ತುಂಬಾನೇ ಈಸಿ ಅಂತ ಅನ್ಕೋಬಹುದು. ಸೊ 1 ಕಪ್ ಓಟ್ಸ್ಗೆ 6-7 ದೋಸೆ ಮಾಡ್ಕೋಬಹುದು. ತೆಳುವಾಗಿ ಹಾಕೋತೀವಲ್ಲ, ಹಾಗಾಗಿ ನಮಗೆ 6-7 ದೋಸೆ ಹಾಕೋಬಹುದು. ಒಂದು 3 ಜನ ತಿನ್ಬಹುದು ಆರಾಮಾಗಿ. ಸೊ ನೀವು ಟ್ರೈ ಮಾಡಿ. ನನ್ನ ರೆಸಿಪಿ ಹೀಗೆ ನೋಡ್ತಾ